we will see about the other part of the syllabus, that is the second part of the syllabus. In the second part of the syllabus, totally we have 7 chapters. So in this part you are going to study about majorly what kind of variation happens in the different states of the matter. Okay, so your first part majorly it will discuss about the regarding the motion, different types of motions and laws of motions, regarding the gravity, all the external things regarding all motions. The first part we will discuss. We will discuss in the second part regarding the states of the matter. Okay, so already you know that basically there are the 3 states of the matter, right? First one is solid, liquid and a gas. Okay, you know, in the state of solid, here the matter atomic arrangement is very compact. So in case of liquid, there will be some sort of separation in between the 2 atoms. So if we come for the gaseous atoms, in case of gas, the separation between the atoms is too much large. Okay, so in a similar way we will take for the different states of matter, we will study differently. Okay, ಈ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಈ ಬೇರೆ ಬೇರೆ ವಸ್ತುಗಳ ಬಗ್ಗೆ. ಈಗ ನಾವು ವಸ್ತುಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಯಾವುದ್ರಿ? ಘನವಸ್ತು, ದ್ರವ ವಸ್ತು, ಆಮೇಲೆ ಅನಿಲ ವಸ್ತು ಅಂತ ತಗೋತೀವಿ. ಹೌದಾ? ಘನ ಸ್ಥಿತಿಯಲ್ಲಿ ಏನಾಗ್ತದ್ರಿ? ಘನ ಸ್ಥಿತಿ ಒಳಗೆ ಏನಾಗಿರ್ತಾವ್ರಿ? ಈ ಅಟಮ್ಸ್ಗಳು ಏನಾಗಿರ್ತಾವ, ಒಂದಕ್ಕೊಂದು ಬಹಳಷ್ಟು ಏನಾಗಿರ್ತಾವ, ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರ್ತಾವ. ಹೌದಾ? ಬಹಳ ಹತ್ತಿಯಾಗಿ ಏನಾಗಿರ್ತಾವ, ಅರೇಂಜ್ ಆಗಿರ್ತಾವೆ. ಇಲ್ಲಿ ಸಾಲಿಡ್ ಸೆಲ್ಸ್ ಅಂದ್ರೆ ಘನ ವಸ್ತುಗಳಲ್ಲಿ. ಆಮೇಲೆ ಈ ಲಿಕ್ವಿಡ್ಸ್ ಅಲ್ಲಿ ಏನಾಗಿರ್ತದ, ಅಟಾಮಿಕ್ ಸಪರೇಷನ್ ಏನಿರ್ತದಪ್ಪ ಅಂದ್ರೆ ಜಾಸ್ತಿ ಇರ್ತದೆ. ಅಂದ್ರೆ ಈ ದ್ರವಗಳಲ್ಲಿ, ದ್ರವ ರೂಪದಲ್ಲಿ ಏನಿರ್ತದಪ್ಪ ಅಂತಂದ್ರೆ 2 ಅಣುಗಳ ಮಧ್ಯೆ ಇರ್ತಕ್ಕಂಥ ಸಪರೇಷನ್ ಏನಿರ್ತದೆ ಜಾಸ್ತಿ ಇರ್ತದೆ. ಆಮೇಲೆ ಈ ಅನಿಲಗಳಲ್ಲಿ ನೀವು ಹೋದ್ರೆ ಅಂತಂದ್ರೆ, ಅನಿಲ ಸ್ಥಿತಿಯಲ್ಲಿ ನೋಡಿದ್ರೆ 2 ಅಣುಗಳ ಮಧ್ಯೆ ಇರ್ತಕ್ಕಂಥ ಜಾಗ ಏನಿರ್ತದಪ್ಪ ಅಂದ್ರೆ, ಅಥವಾ ಸ್ಪೇಸ್ ಏನಿರ್ತದ ಜಾಸ್ತಿ ಇರ್ತದ. ಅದು ನಿಮ್ಗೆ ಆಲ್ರೆಡಿ ಗೊತ್ತದ. ಹೌದಾ? ಸೊ ಇವಾಗ ಈ 3 ಸ್ಟೇಟ್ಸ್ಗಳ ಬಗ್ಗೆ 3 ಡಿಫ್ರೆಂಟ್ ಚಾಪ್ಟರ್ಸ್ ಅಲ್ಲಿ ನಾವು ಬೇರೆ ಬೇರೆ ಲೊಕೇಶನ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಲೆಟ್ ಅಸ್ ಸಿ ದ ಫಸ್ಟ್ ಚಾಪ್ಟರ್, ದಟ್ ಈಸ್ ಫಸ್ಟ್ ಚಾಪ್ಟರ್ ಇನ್ ದ ಸೆಕೆಂಡ್ ಪಾರ್ಟ್, ಅಂಡ್ serially it is the 9th chapter, mechanical properties of solids. So we will study in detail about the solids. So how the atomic arrangement is there, and especially what is meant by the stress. Whenever we apply the force on the solid substances, so how that solid substance will behave will execute. And regarding the strain, if you apply the force on a solids for a long time, so what kind of behavior it can show. So all these kind of things we will study in the mechanical properties of solids. ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತಂದ್ರೆ ಏನ್ರಿ? ಘನವಸ್ತುಗಳ ಯಾಂತ್ರಿಕ ಗುಣಧರ್ಮಗಳು ಅಂತ ಕರಿತೀವಿ. ಅಂದ್ರೆ ಒಂದು ಘನವಸ್ತುವಿನ ಮೇಲೆ ನೀವು ಬಲ ಪ್ರಯೋಗ ಮಾಡಿದಾಗ ಅದರಲ್ಲಿ ಏನಾಗ್ತದೆ, ಅದರ ಮೇಲೆ ಒತ್ತಡ ಬೀಳ್ತದೆ. ಅದನ್ನು ನಾವು ಸ್ಟ್ರೆಸ್ ಅಂತ ಕರಿತೀವಿ. ಆ ಒತ್ತಡ ಬಿದ್ದಾಗ ಅದರಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಬರ್ತದ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸ್ಟ್ರೇನ್ ಅಂತೀವಿ. ಅಂದ್ರೆ ಬಲ ಪ್ರಯೋಗವನ್ನು ಬಹಳಷ್ಟು ಟೈಮ್ವರೆಗೆ ಒಂದು ವಸ್ತುವಿನ ಮೇಲೆ ಮಾಡಕಂದ್ರೆ ಅದಕ್ಕೆ ಏನಾಗ್ತದೆ, ಸ್ಟ್ರೇನ್ ಫೀಲ್ ಆಗ್ತದೆ, ಅಥವಾ ಅದನ್ನು ನಾವು ದಣಿವು ಅಂತ ಹೇಳ್ತೇವೆ. ಈಗ ನೋಡ್ರಿ, ನೀವು ಬಹಳಷ್ಟು ಲಾಂಗ್ ಟೈಮ್ವರೆಗೆ ಕೆಲಸ ಮಾಡಕಂತ ದಣು ಆಗಿರ್ತದೆ. ಹೌದಾ? ಸೊ ಅದನ್ನು ನಾವು ಬಹಳ ಹೊತ್ತವರೆಗೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದೆವು ಅಂದ್ರೆ ಅಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆಮೇಲೆ ಇಲ್ಲಿ ಡಿಫ್ರೆಂಟ್ ಲಾಸ್ಗಳು ಕೂಡ ಬರ್ತಾವೆ, ಸಿದ್ಧಾಂತಗಳು, ಅವುಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಸೆಕೆಂಡ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಫ್ಲೂಯಿಡ್ಸ್ ಅಂತಂದ್ರೆ ಯಾವ್ದು ಬರ್ತದ್ರಿ? ಆಲ್ಮೋಸ್ಟ್ ಆಲ್ ದಟ್ ಈಸ್ ಕನ್ಸರ್ನ್ ಟು ದ ಲಿಕ್ವಿಡ್ಸ್. ಈ ಲಿಕ್ವಿಡ್ಸ್ ಅಲ್ಲಿ ಏನಾಗ್ತದ, ನಾವು ಪ್ರೆಷರ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹೌದಾ? ಆಮೇಲೆ
ಈ ಲಿಕ್ವಿಡ್ಸ್ ಅಲ್ಲಿ ನಾವು ಯಾವ ರೀತಿ ಲಿಕ್ವಿಡ್ ಫ್ಲೋ ಆಗ್ತದೆ ಅಂತ ನಾವು ನೋಡ್ತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿಲ್ ಲರ್ನ್ ಅಬೌಟ್ ಸ್ಪೆಷಲಿ ವಿಸ್ಕಾಸಿಟಿ. Okay, so in the liquids only there are different types. So the liquids which are familiar for us, take water, and if you take coconut oil, you can take edible oil, okay, petrol, diesel, okay. So there are different types of oils we are going to use, right? So in syrups we are going to drink, so illness if it is there means. So all the liquids there are different properties. Honey is also kind of a fluid. So viscosity, what is the viscosity and how it will differ from one liquid to another liquid. So all these kind of things we will study in the mechanical properties of the liquids. And one more thing here interesting is here we will see about what is meant by streamline flow and what is meant by turbine flow. If you see in gardens or somewhere if you go means the water font you want to see. Okay, in the water font what happens? The smoothly the water will be comes down. Okay, in a different designs. Okay, smoothly the water will come out. Turbine flow in the sense just like a sprinkler. So the sprinkler, they will spray the water. Okay, better here is the sanitizer bottle, right? So you want to use the sanitizer bottle, it will spray the liquid. Okay, that turbine flow it will happen. Okay, so all such kind of things we will study in the mechanical properties of fluids. And ಇಲ್ಲಿ ನಾವು ನೋಡಬೇಕಾಗಿತ್ತಂದ್ರೆ ಲಿಕ್ವಿಡ್ಸ್ ಅಲ್ಲಿ ಏನು ನೋಡ್ತೀವಿ ಅಂತಂದ್ರೆ ಲಿಕ್ವಿಡ್ಸ್ ಅಲ್ಲಿ ಬೇರೆ ಬೇರೆ ರೀತಿಗಳನ್ನ ನೋಡ್ತೀವಿ. ಹೌದಾ, ನೀವು ನೀರನ್ನ ತಗೋಬಹುದು, ಹೌದಾ, ಯಾವುದು ಕೊಬ್ಬರಿ ಎಣ್ಣೆ ತಗೋಬಹುದು, ಒಳ್ಳೆಣ್ಣೆ ತಗೋಬಹುದು, ಬೇರೆ ಬೇರೆ ಆಯಿಲ್ಸ್ ಅನ್ನ ನೀವು ನೋಡ್ತೀವಿ. ಈ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಯಿಲ್ಸ್ಗಳನ್ನು ನೀವು ನೋಡ್ತೀವಿ. ಆಮೇಲೆ ಈ ವಿಸ್ಕಾಸಿಟಿ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ವಿಸ್ಕಾಸಿಟಿ ಅಂತಂದ್ರೆ ಏನಪ್ಪಾ ಅಂದ್ರೆ ಜಿಗುಟುತನ ಅಂತ ಕರಿತೀವಿ. ಈಗ ನೋಡ್ರಿ, ನೀರಿಗೆ ಇರ್ತಕ್ಕಂಥ ಜಿಗುಟುತನ ಬೇರೆ ಇರ್ತದ. ಜೇನು ನೋಡಿಲ್ಲ, ಸೊ ಆ ಜೇನ್ ಹನಿ ಅಂತ ಕರಿತಿಲ್ಲ. ಸೊ ಆ ಜೇನಲ್ಲಿ ಇರ್ತಕ್ಕಂಥ ಜಿಗುಟುತನ ಬೇರೆ ಇರ್ತದೆ. ಗಮ್ ಇರ್ತದೆ, ಗಮ್ಮಲ್ಲಿ ಇರ್ತಕ್ಕಂಥ ಜಿಗುಟುತನ ಬೇರೆ ಇರ್ತದೆ. ಜಿಗುಟುತನಕ್ಕೆ ನಾವು ಇಲ್ಲಿ ಏನಂತ ನೇಮ್ ಮಾಡ್ತೀವಿ ಅಂತಂದ್ರೆ ವಿಸ್ಕಾಸಿಟಿ ಅಂತ ನೇಮ್ ಮಾಡ್ತೀವಿ. ಅದರಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಆಮೇಲೆ ಇಲ್ಲಿ ಇನ್ನೊಂದು ಬರ್ನೌಲಿಸ್ ಪ್ರಿನ್ಸಿಪಲ್ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಈ ಬರ್ನೌಲಿಸ್ ಪ್ರಿನ್ಸಿಪಲ್ ನಾವು ಎಲ್ಲಿ ಯೂಸ್ ಮಾಡ್ಕೋತೀವಪ್ಪ ಅಂತಂದ್ರೆ, ಈಗ ಯಾವುದಾದ್ರೂ ವೆಹಿಕಲ್ ಇತ್ತು ಅನ್ಕೋರಿ, ಫಾರ್ ಎಕ್ಸಾಂಪಲ್ ಒಂದು ಕಾರ್ ಅದ ಅನ್ಕೋರಿ. ಈ ಕಾರನ್ನ ವಾಶ್ ಮಾಡಬೇಕಾಗಿತ್ತು ಅಥವಾ ಕಾರ್ನ ರಿಪೇರ್ ಮಾಡಬೇಕಾಗಿತ್ತು ಅಂತಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಹೋಲ್ ಕಾರ್ನ ಏನು ಮಾಡ್ತಾರಪ್ಪ ಅಂದ್ರೆ ಲಿಫ್ಟ್ ಮಾಡ್ತಾರೆ. ಆ ಲಿಫ್ಟಿಂಗ್ ಎದರಿಂದ ಪಾಸಿಬಲ್ ಆಗ್ತದಪ್ಪ ಅಂದ್ರೆ ಹೈಡ್ರಾಲಿಕ್ ಲಿಫ್ಟ್ನಿಂದ ಪಾಸಿಬಲ್ ಆಗ್ತದೆ. ಹೈಡ್ರಾಲಿಕ್ ಲಿಫ್ಟ್ ಅನ್ನ ಎದರಿಂದ ಬರ್ನೌಲಿಸ್ ಪ್ರಿನ್ಸಿಪಲ್ ಇಂದ ನಾವು ನೋಡ್ತೀವಿ. ಆಮೇಲೆ ಈಗ ನೋಡ್ರಿ, ಟ್ರಕ್ಸ್ಗಳು ಇರ್ತವೆ, ದೊಡ್ಡ ದೊಡ್ಡ ಟ್ರಕ್ಗಳು ಇರ್ತಾವೆ. ಆ ಟ್ರಕ್ಗಳು ಮೂವ್ ಆಗ್ಬೇಕಂತಂದ್ರೆ ಟ್ರಕ್ಗಳಿಗೆ ಬ್ರೇಕ್ ಹಾಕ್ತಾರೆ. ಬ್ರೇಕ್ ಹಾಕೋದಿಲ್ಲ ಅಂದ್ರೆ ನಮ್ಮ ನಾರ್ಮಲ್ ಆಗಿ ಈಗೇನು ಈ ಸೈಕಲ್ ಮೋಟ್ರಿಗೆ ಬೈಕ್ಗೆ ಇರ್ತಕ್ಕಂಥವಲ್ಲ, ಅಲ್ಲೇನಿರ್ತದೆ ಬೈಕ್ ಸೈಕಲ್ಗೆ ಬೈಸಿಕಲ್ ಇರೋ ಬ್ರೇಕ್ ಸಿಸ್ಟಮ್, ಅದಕ್ಕೆ ಇರ್ತಕ್ಕಂಥ ಬ್ರೇಕ್ ಸಿಸ್ಟಮ್ ಬೇರೆ ಇರ್ತದೆ. ಈಗ ನೋಡ್ರಿ, ಒಂದು ಟ್ರಕ್ ಲೋಡೆಡ್ ಟ್ರಕ್ ಮೂವ್ ಆಗತ್ತಂದ್ರೆ ಅದನ್ನು ಸ್ಟಾಪ್ ಮಾಡಬೇಕಾದ್ರೆ ಭಾಳಷ್ಟು ಹೆವಿ ಫೋರ್ಸ್ ನಮಗೆ ಬೇಕಾಗ್ತದೆ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ಹೈಡ್ರಾಲಿಕ್ ಬ್ರೇಕ್ಸ್ಗಳನ್ನು ಯೂಸ್ ಮಾಡ್ಕೊತೀವಿ. ಆ ಹೈಡ್ರಾಲಿಕ್ ಬ್ರೇಕ್ಸ್ ಎಲ್ಲಿ ಯೂಸ್ ಆಗ್ತಾವಪ್ಪ ಅಂತಂದರೆ ಈ ಫ್ಲೂಯಿಡ್ಸಲ್ಲಿ ನಾವು ಅದನ್ನು ನೋಡ್ತೀವಿ. ಈ ಬೈಕ್ಸಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ ಅಂತ ಬರ್ತಾವೆ, ಹೌದಾ. ಅಲ್ಲೊಂದು ಆಯಿಲ್ ಕೊಟ್ಟಿರ್ತಾರೆ ನೋಡ್ರಿ, ಯಾರಾದ್ರೂ ಬೈಕ್ ಇರ್ತಾರೆ ನೋಡ್ರಿ, ಅಲ್ಲಿ ಆಯಿಲ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ನಾವು ನೋಡೋದಲ್ಲಿ ಈ ಫ್ಲೂಯಿಡ್ಸಲ್ಲಿ ನೋಡ್ತೀವಿ. ಓಕೆ, ಆಮೇಲೆ ನೆಕ್ಸ್ಟ್ ನೋಡೋದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಓಕೆ, ಒಂದು ವಸ್ತುಗೆ ನಾವು ಶಾಖವನ್ನು ಕೊಟ್ಟೇವಂತಂದ್ರೆ ಯಾವ ರೀತಿ ಬದಲಾವಣೆ ಅದು ತಗೋತದ ಅಂತಕ್ಕಂಥದ್ದು ಚೇಂಜ್ ಆಫ್ ಸ್ಟೇಟ್ ಅಂತ ಹೇಳ್ತೀವಿ. ಸ್ಟೇಟ್ ಅಂದ್ರೆ ರಾಜ್ಯ ಅಂತ ತಿಳ್ಕೋಬೇಕು. ಸ್ಟೇಟ್ ಅಂತಂದ್ರೆ ಸ್ಥಿತಿ ಅಂತ ಹೇಳ್ತೀವಿ, ಹೌದಾ. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅದ, ಹೌದಾ, ಆಂಧ್ರ ಪ್ರದೇಶ ಅದ, ಹಂಗೆಲ್ಲ ಮಹಾರಾಷ್ಟ್ರ, ಹೌದಾ, ಅವೆಲ್ಲ ಸ್ಟೇಟ್ಸ್ಗಳಲ್ಲ. ಅವು ಸ್ಟೇಟ್ ಬೇರೆ, ಇದು ಸ್ಟೇಟ್ ಬೇರೆ. ಇದು ಸೈನ್ಸ್ ಕನ್ಸರ್ನ್ ಆಗುತ್ತೆ. ಓಕೆ, ಇಲ್ಲಿ
ನಾವೊಂದು ವಸ್ತುಗೆ ಶಾಖವನ್ನು ಕೊಟ್ಟೇವೆ ಅಂದ್ರೆ ಅದರದ ರೂಪದಲ್ಲಿ ಬದಲಾವಣೆ ಬರ್ತದೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡ್ರಿ, ಈಗ ನೀವು ಒಂದು ಐಸ್ ಕ್ಯೂಬ್ ಅನ್ನು ತಗೊಂಡ್ರೆ ಅಂದ್ರೆ ಐಸ್ ಯಾವ ಸ್ಟೇಟ್ನಾಗ ಇರ್ತದೆ? ಸಾಲಿಡ್ ಸ್ಟೇಟ್. ಆ ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಐಸ್ಗೆ ಸ್ವಲ್ಪ ಹೀಟ್ ಅನ್ನು ಪ್ರೊವೈಡ್ ಮಾಡಿದ್ರೆ ಅದೇನಾಗ್ತದೆ? ಲಿಕ್ವಿಡ್ ಸ್ಟೇಟ್ಗೆ ಟರ್ನ್ ಆಗ್ತದೆ. ಈ ಲಿಕ್ವಿಡ್ಸ್ಗೆ ಇನ್ನೊಂದು ಸ್ವಲ್ಪ ನೀವು ಹೀಟ್ ಅನ್ನು ಸಪ್ಲೈ ಮಾಡಿದ್ರೆ ಅದೇನಾಗ್ತದೆ? ಗ್ಯಾಸಿಯಸ್ ಸ್ಟೇಟ್ಗೆ ಬರ್ತದೆ. ಈ ರೀತಿ ನಾವು ಹೀಟ್ ಅನ್ನು ಸಪ್ಲೈ ಮಾಡೋದ್ರಿಂದ ಈ ವಸ್ತುವಿನ ಸ್ಥಿತಿಯಲ್ಲಿ ನಾವೇನು ಮಾಡಬಹುದಪ್ಪ ಅಂತಂದ್ರೆ ಬದಲಾವಣೆಯನ್ನು ತರಬಹುದು. ಅದನ್ನು ನಾವೇನು ಸ್ಟಡಿ ಮಾಡ್ತೀವಿ? ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಆಮೇಲೆ ಹೀಟ್ ಅನ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತೀವಿ. ಹೌದಾ? ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಬೈ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅಂತ 3 ಟೈಪ್ ಬರ್ತವೆ. 3 ಟೈಪ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಓಕೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಅಂತಂದ್ರೆ ದ ಸ್ಟಡಿ ಆಫ್ ಹೀಟ್ ಫ್ಲೋ ಅಂತ ಕರೀತೀವಿ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಿದ್ರೆ ನಾನೀಗ ಇಲ್ಲಿ ನೀವೇನಾದ್ರೆ ಇಲ್ಲಿ ಫೈರ್ ಅಂತ ಬೆಂಕಿ ಅದ. ಈ ಬೆಂಕಿಯೊಳಗ ಒಂದು ಮೆಟಾಲಿಕ್ ರಾಡ್ ಅನ್ನ, ಈ ಮೆಟಾಲಿಕ್ ರಾಡ್ ಅನ್ನ ನೀವು ಇಟ್ರಿ. ಹೌದಾ? ಈ ಮೆಟಾಲಿಕ್ ರಾಡ್ ಅನ್ನ ಇಟ್ರೆ ಸ್ವಲ್ಪ ಹೊತ್ತಿನಾಗ ಏನಾಗ್ತದ? ಈ ಹೀಟ್ ಇರ್ತಕ್ಕಂಥ ಇಲ್ಲಿ ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಿರ್ತೀವಿ. ಹೌದಾ? ಹೀಟ್ ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದೆ? ಇದರೊಳಗೂ ಕೂಡ ಹೀಟ್ ಏನೆಲ್ಲ ಸ್ಟಾರ್ಟ್ ಮಾಡ್ತದಪ್ಪ ಅಂತಂದ್ರೆ ಫ್ಲೋ ಅಲ್ಲ ಸ್ಟಾರ್ಟ್ ಮಾಡ್ತದೆ. ಸೊ ಒಂದು ಕೆಬನ್ ರಾಡ್ ತಗೊಂಡು ಬೆಂಕಿಗೆ ಅದನ್ನ ಎಕ್ಸ್ಪೋಸ್ ಮಾಡಿದ್ರೆ ಸ್ವಲ್ಪ ಟೈಮ್ ಒಳಗೆ ಆ ಕೆಬನ್ ರಾಡ್ ಏನಾಗ್ತದಪ್ಪ ಅಂತಂದ್ರೆ ಅದು ಹೀಟ್ ಅಪ್ ಆಗಿಬಿಡ್ತದೆ. ಹೌದಾ? ಸೊ ಅದು ಬೆಚ್ಚಗಾಗ್ತದೆ. ಅದು ಅದರಿಂದ ಒಂದು ಶಾಕ್ ಬರ್ಲಿಕ್ಕೆ ಚಾಲು ಮಾಡ್ತದೆ ನೀವು. ಹೌದಾ? ಸೊ ಇಲ್ಲಿ ನಾವು ಏನು ನೋಡ್ಕೋತೀವಪ್ಪ ಅಂತಂದ್ರೆ ಹೀಟ್ ಮೊದಲ ಒಂದು ಎಂಡಿಗೆ ಅದ, ಅದೇನಾಗಿದೆ? 2 ಎಂಡಿಗೆ ಟ್ರಾನ್ಸ್ಫರ್ ಆಗಿದೆ. ಅದನ್ನು ನಾವೆಂತ ಕರಿತೀವಪ್ಪ ಅಂದ್ರೆ ಹೀಟ್ ಕಂಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಈ ಶಾಖ ಏನಾಗ್ತದಪ್ಪ ಅಂತಂದ್ರೆ ಹರಿತದ. ಇಲ್ಲಿ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದೇನಾಗ್ತದ? ಮೂವ್ ಆಗತದ. ಅದನ್ನು ನಾವು ನೋಡ್ತೀವಿ. ಆಮೇಲೆ ಥರ್ಮೋಡೈನಮಿಕ್ಸ್ ಅಲ್ಲಿ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಅನ್ನೋದನ್ನು ನಾವು ನೋಡ್ತೀವಿ. ಓಕೆ. ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಈ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಮೇನ್ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಹೀಟ್ ಎಂಜಿನ್ಸ್ ಅಂತ ಹೇಳ್ತೀವಿ. ಈಗೆಲ್ಲ ನೀವು ಯೂಸ್ ಮಾಡ್ತಕ್ಕಂಥ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಹೌದಾ, ಲಿಫ್ಟಿಂಗ್ ಮಷಿನರೀಸ್ ಆಗಿರ್ಬೋದು, ಸೊ ಎಂಜಿನ್ಸ್ ಆಗಿರ್ಬೋದು, ಎಲ್ಲನೂ ಏನಪ್ಪ ಅಂದ್ರೆ ನಾವು ಈ ಹೀಟ್ ಎಂಜಿನ್ ಮೇಲೆ ವರ್ಕ್ ಮಾಡ್ತೇವೆ. ಈಗ ಬೈಕ್ ಅದ, ಸ್ಮಾಲ್ ಬೈಕ್, ಆ ಬೈಕ್ಗೆ ಪೆಟ್ರೋಲ್ ಹಾಕಿದ ತಕ್ಷಣ ಆ ಪೆಟ್ರೋಲ್ ಏನಾಗ್ತದೆ? ಆ ಎಂಜಿನ್ ಒಳಗೆ ಬರ್ನ್ ಆಗ್ತದೆ. ಬರ್ನ್ ಆಗಿ ಅಲ್ಲಿಂದ ಏನಾಗ್ತದಪ್ಪ ಅಂತಂದ್ರೆ ಈ ಎನರ್ಜಿ ಏನಾಗ್ತದಪ್ಪ ಅಂತಂದ್ರೆ ಕೆಮಿಕಲ್ ಎನರ್ಜಿ ಹೋಗಿ ಏನಾಗ್ತದೆ? ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ರಾಸಾಯನಿಕ ಶಕ್ತಿ ಹೋಗಿ ಏನಾಗ್ತದಪ್ಪ ಅಂದ್ರೆ ಯಾಂತ್ರಿಕ ಶಕ್ತಿಯಾಗಿ ಅದು ಬದಲಾವಣೆಯನ್ನು ಹೊಂದದ. ಈ ರೀತಿ ನಾವು ಈ ಟ್ರಕ್ಕಲ್ಲಿ ಇರ್ತಕ್ಕಂಥ ಎಂಜಿನ್ ಹೆಂಗೆ ವರ್ಕ್ ಮಾಡ್ತದೆ, ಅಥವಾ ಈ ಬೈಕಲ್ಲಿ ಇರ್ತಕ್ಕಂಥ ಎಂಜಿನ್ ಹೆಂಗೆ ವರ್ಕ್ ಮಾಡ್ತದೆ, ಅದನ್ನೆಲ್ಲ ನಾವೇನು ಮಾಡ್ತೀವಪ್ಪ ಅಂದ್ರೆ ಈ ಥರ್ಮೋಡೈನಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಇದ್ರ ಜೊತೆಗೆ we'll study about the refrigerators. Okay, in the summer season you will use the refrigerators more usage will happen in the summer season, right? So how the refrigerator will work? ಅದು ಹೆಂಗೆ ವರ್ಕ್ ಮಾಡ್ತಾರೆ? ಬಟನ್ ಹೊಡೆನ ಆನ್ ಆಗ್ತದೆ, ಅದು ವರ್ಕ್ ಮಾಡ್ತದಲ್ಲ. ಬಟನ್ ಹೊಡೆನ ಯಾರು ಚಾಲು ಮಾಡ್ತದಲ್ಲ, ಫ್ರಿಜ್ ತಂಪಾಗ್ತದೆ ಅಷ್ಟೇ. ಅದು ಯಾವ ರೀತಿ ವರ್ಕ್ ಮಾಡ್ತದ ಅಂತಕ್ಕಂಥದ್ದನ್ನು ನೋಡಿ. ರೆಫ್ರಿಜರೇಟರ್, ಹೌ ದ ರೆಫ್ರಿಜರೇಟರ್ ವಿಲ್ ರಿಮೂವ್ಸ್ ದ ಹೀಟ್ ಫ್ರಮ್ ದ ಸಬ್ಸ್ಟೆನ್ಸ್. ಇಫ್ ಯು ರಿಮೂವ್ ದ ಹೀಟ್ ಫ್ರಮ್ ದ ಸಬ್ಸ್ಟೆನ್ಸ್, ದೆನ್ ವಾಟ್ ವಿಲ್ ಹ್ಯಾಪನ್? ದಟ್ ಆಬ್ಜೆಕ್ಟ್ ವಿಲ್ ಬಿಕಮ್ಸ್ ಕೂಲ್. Okay, so how that refrigerator will work, what is the principle behind it? So all we study in the thermodynamics. Okay, so here you have studied about the solid state, here liquid state. The next the kinetic theory of gases. The kinetic theory will discuss about the
motion of the gas particles or behavior of the gases. ಇಲ್ಲಿ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಅನಿಲಗಳಲ್ಲಿ ಯಾವ ರೀತಿಯಾದಂಥ ಗುಣಧರ್ಮಗಳದಾವ ಅವುಗಳಲ್ಲಿ ಸ್ಟಡಿ ಮಾಡ್ತೀವಿ. ಈಗ ನೀವು ನೋಡಬೇಕಾದ್ರೆ ಅನಿಲಗಳಲ್ಲಿ ನಮಗೆ ಭಾಳ ಡಿಫ್ರೆಂಟ್ ಟೈಪ್ಸ್ಗಳು ಬರ್ತವೆ, ಹೌದಾ? ಸೊ ಗ್ಯಾಸಸ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಗೊಂಡು ನೇಮ್. ಓಕೆ, ಸೊ ಹೈಡ್ರೋಜನ್, ಆಕ್ಸಿಜನ್, ಓಕೆ, so carbon. Okay, so all different types are going to, the carbon content will be there inside, and ozone layers, oxygens, all different types you going to see. Majorly helium, neon, okay, all different types, hydrogen, nitrogen, okay, ಎಲ್ಲ different types of gases ಯಾವ ರೀತಿ ಬಿಹೇವ್ ಮಾಡ್ತಾವ ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ, ಹೌದಾ? ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಆಸ್ಯುಲೇಷನ್ಸ್, ಆಂದೋಲನ ಅಂತ ಕರಿತೀವಿ. ಆಂದೋಲನ ಅಂತಂದ್ರೆ ಏನ್ರಿ? ಓಕೆ, ನೀವು ಜೋಕಾಲಿ ಆಡಿರ್ತೀರಲ್ಲ, ಸೊ ಈ ರೀತಿ ಸ್ವಿಂಗ್ ಆಗ್ತದಲ್ಲ ಒಂದು ವಸ್ತು, ಈ ರೀತಿ ಹೋಗಿ ಈ ರೀತಿ ಬಂತಂದ್ರೆ ಅಲ್ಲಿ ಏನಾಗ್ತದೆ, ಅದನ್ನ ಆಂದೋಲನ ಅಂತ ಕರಿತೀವಿ ನಾವು, ಹೌದಾ? ಲೋಲಕದ ಚಲನೆ ಅಂತ ಕರಿತೀವಿ ನೀವು, ಲೋಲಕದ ಚಲನೆ, ಹೌದಾ? ಸಿಂಪಲ್ ಪೆಂಡ್ಯುಲಮ್, right? So we will study about the all type of oscillations, especially we will study about the simple harmonic motion. Okay, ಈ ಲೋಲಕದ ಚಲನೆ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. So and how the difference in the oscillations, different environmental condition if you expose, how the oscillation will affects. And this oscillation is the main cause for the production of the temperature. So all this kind of things we will study in the oscillations. You know, you are hearing my sound, so because of the vibration that is produced in the voice box, that voice box always it will vibrate. Because of that vibration only the sound will produce. ಈಗ ನೋಡ್ರಿ, ನೀವು ನನ್ನ ಸೌಂಡ್ ಅನ್ನು ಕೇಳಿಸ್ಕೊಳಕತ್ತೀರಿ, ನನ್ನ ಸೌಂಡ್ ಹೆಂಗೆ ಕೇಳಿಸ್ತದ್ರಿ? ಇಲ್ಲಿ ನನ್ನಲ್ಲಿರ್ತಕ್ಕಂಥ ಧ್ವನಿ ಪೆಟ್ಟಿಗೆ ಏನಾಗ್ತಿರ್ತದ್ರಿ, ನಾನು ಮಾತಾಡ್ದಂಗೆ ಏನಾಗ್ತಿರ್ತದೆ, ಅದು ವೈಬ್ರೇಟ್ ಆಗ್ತದೆ, ಆಸ್ಯುಲೇಷನ್ಸ್ ಅನ್ನು ತೋರಿಸ್ತದೆ. ಸೊ ಸ್ವಲ್ಪ ಟಚ್ ಮಾಡ್ಕೊಂಡು ನೋಡ್ಕೊಂಡು ಅದು ವೈಬ್ರೇಟ್ ಆಗ್ತಿರ್ತದೆ. ಆ ವೈಬ್ರೇಷನ್ ಇಂದ ಏನು ಪ್ರೊಡ್ಯೂಸ್ ಆಗ್ತಾವಪ್ಪ ಅಂತಂದ್ರೆ ಅಲೆಗಳು ಪ್ರೊಡ್ಯೂಸ್ ಆಗ್ತವೆ. ಆ ಅಲೆಗಳ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ಲಿ ನೋಡ್ತೀವಿ. ಆಸ್ಯುಲೇಷನ್ಸ್ ಅಂತಂದ್ರೆ ಇಲ್ಲಿ ಈ ಲೋಲಕದ ಚಲನೆಯನ್ನು ನೋಡ್ತೀವಿ. ಆಸ್ಯುಲೇಷನ್ಸ್ ಒಂದು ಟೂ ಆ್ಯಂಡ್ ಫ್ರೋ ಮೋಷನ್ ಅನ್ನ ಒಂದು ಯಾವ್ದಾದ್ರು ವಸ್ತು ಮಾಡ್ತಂದ್ರೆ ಅದನ್ನು ನಾವು ಆಸ್ಯುಲೇಷನ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಮತ್ತೆ ಭಾಳಷ್ಟು ಡಿಫ್ರೆಂಟ್ ಟೈಪ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಓಕೆ, ಆಮೇಲೆ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ವೇವ್ಸ್ ಅಂತ ಹೇಳ್ತೀವಿ, ಅಲೆಗಳು ಅಂತ ಹೇಳ್ತೀವಿ. ಅಲೆಗಳನ್ನು ಎಲ್ಲೆಲ್ಲಿ ನೋಡ್ತೀವಿ ನಾವು? ವೇವ್ ಟು ಅಬ್ಸರ್ವ್ ದ ವೇವ್ಸ್, especially over the surface of the water you will see, right? The ripples over the surface of the water. And in waves there are two types of waves will come. One is mechanical waves, another one is transverse waves or else electromagnetic waves. Mechanical waves, electromagnetic waves. ವೇವ್ಸ್ ಅಲ್ಲಿ ಅಲೆಗಳಲ್ಲಿ ಎರಡು ರೀತಿ ಬರ್ತವೆ ನಮ್ಗೆ. ಈಗ ಮೆಕ್ಯಾನಿಕಲ್ ವೇವ್ಸ್ ಅಂತಂದ್ರೆ ಯಾಂತ್ರಿಕವಾಗಿ ಅಂತಕ್ಕಂಥ ಅಲೆಗಳು, ಅವುಗಳಿಗೆ ಏನಾಗ್ತದೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಅವುಗಳಿಗೆ ಮೀಡಿಯಂ ಬೇಕಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಧ್ವನಿ ಸ್ಪ್ರೆಡ್ ಆಗಬೇಕಾಗಿತ್ತಂತಂದ್ರೆ ಅದನ್ನು ನಾವು ಮೆಕ್ಯಾನಿಕಲ್ ವೇವ್ ಅಂತ ಕರಿತೀವಿ. ಸೌಂಡ್ ವೇವ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಮೆಕ್ಯಾನಿಕಲ್ ವೇವ್ ಅಂತ ಕರಿತೀವಿ. ಈ ಮೆಕ್ಯಾನಿಕಲ್ ವೇವ್ಸ್ಗೆ ಈಗ ನೋಡ್ರಿ, ನಾನು ಪಾಠ ಮಾಡಕತ್ತೀನಿ, ಇಲ್ಲೊಂದು ಗ್ಲಾಸ್ ಅನ್ನ ಪೂರ್ತ ಗ್ಲಾಸ್ದಿಂದ ಇದನ್ನು ಶೀಲ್ಡ್ ಮಾಡಿಬಿಟ್ರೆ ನಿಮ್ಗೆ ಸೌಂಡ್ ಬಂದು ಕೇಳಿಸಿದ್ರೆ ಈ ಕಡೆ ಕೇಳಿಸೋದಿಲ್ಲ. ನೀವು ಹುಷಾರಿರಬೇಡ, ಸರ್ ಮೈಕ್ ಹಾಕೊಂಡ್ರಿ, ಮೈಕ್ ವಯರ್ ಬರ್ತದೆ ಅಂತ ಹೇಳ್ಬೇಡ. ನಾರ್ಮಲ್ ಕ್ಲಾಸಲ್ಲಿ ಎಲ್ಲ ಗ್ಲಾಸ್ ಶೀಲ್ಡಿಂಗ್ ಮಾಡಿಬಿಟ್ರೆ ನಿಮ್ಗೆ ಏನು ಕೇಳಿಸೋದಿಲ್ಲ. ಯಾಕಂದ್ರೆ ಶಬ್ದ ಹೋಗ್ಬೇಕಾಗಿತ್ತಂದ್ರೆ ಅಲೆಗಳೇನಾಗಬೇಕಪ್ಪ ಅಂದ್ರೆ ಫ್ಲೋ ಆಗಬೇಕು. ಫ್ಲೋ ಆದಾಗ ನಿಮಗೊಂದು ಶಬ್ದ ಕೇಳಿಸ್ತದೆ. ಸೊ ಅದನ್ನು ನಾವೆಂತ ಕರಿತೀವಿ? ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರೀತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಮೀಡಿಯಂ ಬೇಕಾಗಿಲ್ಲ. ನೀವು ಬೆಳಕನ್ನು ನೋಡ್ತಿರಲ್ಲ, ಬೆಳಕು ಲೈಟ್, ಆ ಬೆಳಕಿಗೆ ನಾವೇನಂತ ತಗೋತೀವಪ್ಪ ಅಂದ್ರೆ ಎಕ್ಸಾಂಪಲ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ತಗೋತೀವಿ ನಾವು ಅದನ್ನು. ಎಕ್ಸ್ರೇಸ್, ರೇಡಿಯೋ ವೇವ್ಸ್, ಓಕೆ, ಇನ್ಫ್ರಾರೆಡ್ ವೇವ್ಸ್, IR rays, UV rays, X-rays, light, radio waves, all they will comes under the electromagnetic waves. ನೀವು ಬೆಳಕನ್ನು ತಗೊಂಡ್ರೆ ಬೆಳಕು ಕೂಡ ಏನಪ್ಪಾ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅದಕ್ಕೆ ಯಾವುದೇ ರೀತಿಯಾದಂಥ ವಾತಾವರಣ ಬೇಕಾಗಿಲ್ಲ, ಮೀಡಿಯಂ ಬೇಕಾಗಿಲ್ಲ. ಈಗ ನೋಡ್ರಿ, ಸೂರ್ಯನಿಂದ ಪ್ರೊಡ್ಯೂಸ್ ಆದಂಥ ಬೆಳಕು, ಸನ್ನಿಂದ ಪ್ರೊಡ್ಯೂಸ್ ಆದಂಥ ಬೆಳಕು ಈ ಅರ್ತ್ಗೆ ಬಂದ್ರೆ ರೀಚ್ ಆಗಬೇಕಾಗಿತ್ತಂದ್ರೆ ಈ ನಡವಳಿಕೆ ಯಾವುದೇ ರೀತಿಯಾದಂಥ ಮೀಡಿಯಂ ಬೇಕಾಗಿಲ್ಲ. ಇಲ್ಲೇನಾಗ್ತದೆ, ಸೂರ್ಯನಿಂದ ಬೆಳಕನ್ನು ಹೊರಗಡೆ ಬರ್ತದೆ, ಇಲ್ಲಿ ಬಂದು ರೀಚ್ ಆಗಬೇಕಾಗಿತ್ತಂದ್ರೆ ಇದ್ರ ಮಧ್ಯೆ ಯಾವುದೇ ರೀತಿಯಾದಂಥ ಮಾಧ್ಯಮ ಬೇಕಾಗಿಲ್ಲ ನಮ್ಗೆ. ಇಲ್ಲಿ ನೋಡ್ರಿ, ವ್ಯಾಕ್ಯೂಮ್ ಬರ್ತದ, ಏರ್ ಮೀಡಿಯಂ ಬರ್ತದ, ಓಝೋನ್ ಲೇಯರ್ಸ್ ಬರ್ತಾವ, ಸೊ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಬರ್ತಾವ ಅರ್ತ್ ಸುತ್ತ. ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಲೈಟ್ ಏನಾಗ್ತದೆ ನಮ್ಮ ಭೂಮಿಗೆ ಬಂದು ಮುಟ್ತದೆ. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಮೀಡಿಯಂ ನಮ್ಗೆ ಬೇಕಾಗಿಲ್ಲ. ಈಗ ಫೋನ್ನಾಗ ಮಾತಾಡ್ತಿರಲ್ಲ, ಫೋನ್ನಾಗ ಮಾತಾಡ್ಬೇಕಾಗಿತ್ತಂತಂದ್ರೆ ಅಲ್ಲಿ ರೇಡಿಯೋ ವೇವ್ಸ್ಗಳು ಬೇಕಾಗ್ತಾವೆ. ಆ ರೇಡಿಯೋ ವೇವ್ಸ್ಗಳು ನೋಡ್ರಿ, ನಿಮ್ಮ ಮನ್ಯಾಗ ಕೂತು ಕೇಳಿಸ್ತಾವೆ, ಹೊರಗಡೆ ಇದ್ರು ಕೇಳಿಸ್ತಾವೆ, ಹೌದಾ? ಅಂದ್ರೆ ಯಾವುದೇ ರೀತಿಯಾದಂಥ ಮಾಧ್ಯಮ ಬೇಕಾಗಿಲ್ಲ. ಅವೇನಾಗ್ತಾವೆ, ಡೈರೆಕ್ಟ್ ಆಗಿ ಏನಾಗ್ತಾವೆ, ಟ್ರಾನ್ಸ್ಫರ್ ಆಗ್ತವೆ. ಈಗ ನಿಮ್ಮ ಮನೆಯೊಳಗೆಲ್ಲ ಬಾಗಿಲುಗಳು ಕ್ಲೋಸ್ ಮಾಡ್ಕೊಂಡು ಕೂತು ಕೂಡ ನೀವು ಕಾಲ್ ಹಚ್ಚಿದ್ರೆ ಮತ್ತೊಬ್ಬರಿಗೆ ಕಾಲ್ ಕನೆಕ್ಟ್ ಆಗ್ತದೆ. ಸೊ ಅದರ ಅರ್ಥ ಏನು, ಆ ರೇಡಿಯೋ ವೇವ್ಸ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ದೇ ಕ್ಯಾನ್ ಪೆನೆಟ್ರೇಟ್, ಪೆನೆಟ್ರೇಷನ್ ಪವರ್ ಜಾಸ್ತಿ ಇರ್ತದೆ. ಅವು ಎಲ್ಲಿಂದ ಯಾವ ವಸ್ತು ಮುಖಾಂತರ ಅವು ಬಂದು ಮುಟ್ತಾವೆ, ಹೌದಾ? ಅದರೆಲ್ಲ ನೀವು ಸ್ಟಡಿ ಮಾಡ್ತೀರಿ, ಈ ವೇವ್ಸಲ್ಲಿ ಸ್ಟಡಿ ಮಾಡ್ತೀವಿ. ಆಮೇಲೆ ರಿಗಾರ್ಡಿಂಗ್ ದ ಬೀಟ್ಸ್, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತಾವಲ್ರಿ, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಬೀಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ. ಅಂದರೆ ಈಗ ನೋಡ್ತಾ ಬರ್ರಿ, ಯಾವುದೇ ಒಂದು ಇಫ್ ಯು ವಾಂಟೆಡ್ ಟು ಸಿ ದ ರಿಗಾರ್ಡಿಂಗ್ ದ ಬೀಟ್ಸ್, ಸೌಂಡ್ ಬೀಟ್ಸ್, ಸೊ ಆಲ್ ದ ಮ್ಯೂಸಿಕಲ್ instrumenters before starting the program they will tune that, okay? So ಈ ಯಾವುದೇ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇತ್ತಂದ್ರೆ ಫಂಕ್ಷನ್ ಸ್ಟಾರ್ಟ್ ಮಾಡೋದನ್ನ ಪ್ರೀವಿಯಸ್ ಆಗಿ ಅದನ್ನ ಏನು ಮಾಡ್ಕೋತಾರೆ, ಅವರು ಟ್ಯೂನ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈಗ ತಬಲಾ ಅಂತ ಯೂಸ್ ಮಾಡ್ಕೋತಾರೆ. ಯಾವುದೋ ಪ್ರೋಗ್ರಾಮಲ್ಲಿ ತಬಲಾನ ಯೂಸ್ ಮಾಡ್ಕೋತಿದ್ರು ಅಂತಂದ್ರೆ ಬಿಫೋರ್ ಅದನ್ನ ಏನು ಮಾಡ್ತಿರ್ತಾರೆ, ಅಲ್ಲಿ ಸ್ವಲ್ಪ ಅದನ್ನು ಹೊಡೆದು ಅವ್ರು ಏನು ಮಾಡ್ತಿರ್ತಾರೆ, ಟ್ಯೂನ್ ಮಾಡ್ತಿರ್ತಾರೆ. ಆ ಟ್ಯೂನಿಂದ ಏನಾಗ್ತದೆ ಅಂತಂದ್ರೆ ಪ್ರಾಪರ್ ಆದಂಥ ಬೀಟ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಈಗ ನೋಡ್ರಿ, ಈಗ ನೀವು ಒಂದು ಸಂಗೀತವನ್ನು ಕೇಳ್ತೀರಿ, ಯು ವಾಂಟ್ ಟು ಹಿಯರ್ ಅ ಸಾಂಗ್, ಓಕೆ, ಮೆಲೋಡಿಯಸ್ ಸಾಂಗ್ ಯು ವಾಂಟ್ ಟು ಸಿಂಗ್. So there should be a proper arrangement of the music and the song, right? So then if the smooth combination is there, then pleasantly you want to hear that all you want to study in this waves, how the sound waves, if you listen a song, so there will be a compact arrangement of different instruments, musical instruments sound, as well as the singer sound, all rhythmically they will arrange, that all will comes under the waves. ಈಗ ನೋಡ್ರಿ, ಒಂದು ಯಾವುದಾದ್ರೂ ನೀವು ಸಂಗೀತವನ್ನು ಕೇಳಿದ್ರೆ, ಈಗ ಮಧುರವಾದ ಸಂಗೀತ ಅಂತ ಹೇಳ್ತೀವಿ, ಅದರಲ್ಲಿ ಹಾಡುಗಾರನ ಧ್ವನಿ ಇರ್ತದೆ, ಹೌದಾ? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಧ್ವನಿ ಇರ್ತದೆ. ಅವೆಲ್ಲ ಏನಾಗಿರ್ತಾವಪ್ಪ ಅಂದ್ರೆ ಸರಿಯಾಗಿ ಜೋಡಣೆ ಆಗಿರ್ತವೆ. ಸರಿಯಾಗಿ ಜೋಡಣೆ ಆಗಿದ್ದಾವ ಇಲ್ಲ ಅಂತ ತಿಳ್ಕೊತೀರಿ. ಈ ಬೀಟ್ಸಲ್ಲಿ ನಾವು ಅದನ್ನು ನೋಡ್ತೀವಿ. ಅದೆಲ್ಲ ಸ್ಟಡಿ ಆಗೋದಲ್ಲಿ ಈ ವೇವ್ಸಲ್ಲಿ ನಾವು ನೋಡ್ತೀವಿ. ಓಕೆ, ಈ ರೀತಿ ನಿಮ್ಮ ಫಸ್ಟ್ ಇಯರಲ್ಲಿ ಇಷ್ಟೆಲ್ಲ ನಿಮ್ಮ ಸ್ಟಡಿ ಆಗ್ತದೆ. ಸೊ ಇಲ್ಲಿಗೆ ನಿಮ್ಮ ಸಿಲೆಬಸ್ ಇಂಟ್ರೊಡಕ್ಷನ್ ಮುಗೀತದ. ಸೊ ಐ ಥಿಂಕ್ ಕಾಲೇಜ್ ಸ್ಟಾರ್ಟ್ ಆಗೋದು ಚಾನ್ಸಸ್ ಅದ. ಸ್ಟಾರ್ಟ್ ಆದ್ರೆ ವೆರಿ ಗುಡ್. ಐ ಆಮ್ ಆಲ್ಸೋ ವೇಟಿಂಗ್. ಸೊ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಕ್ಲಾಸಸ್ಗಳನ್ನು ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್ ಆಯಿತು, ಆಗ್ತಾ ಹೋಪ್ ಆಗಲಿ ಅಂತ ನಾನು ಅನ್ಕೋತೀನಿ. ಸೊ ಆದರೆ ನಾವೆಲ್ಲ ರೆಗ್ಯುಲರ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಓಕೆ,
ಸೊ ನೆಕ್ಸ್ಟ್ ಕ್ಲಾಸನ್ನು ನೋಡೋಣ, ಐದರ್ ಆನ್ಲೈನ್ ಆರ್ ಆಫ್ಲೈನ್.